ಸ್ವಲ್ಪ ಲೂಸ್, ರಿಲ್ಯಾಕ್ಸ್. ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟಲ್ಲಿ ನೀವು ಭಯ ಪಡೋದೇ ಬೇಕಾಗಿಲ್ಲ. ಯಾಕೆ? ನಾ ಒಬ್ಬ ರೈತ ಇದ್ದೀನಿ, ಬ್ಯಾಕ್ ಪೇನ್ ಜಾಸ್ತಿ, ಅಡ್ಡಾಡಕ್ಕೆ ಆಗ್ತಾ ಇದ್ದಿಲ್ಲ. ಡಾಕ್ಟ್ರ್ ಹತ್ರ ಬಂದು 3 ಟೈಮಲ್ಲಿ ಆರಾಮಾಗಿ ತೋರಿಸ್ಕೊಂಡು ಇವಾಗ ನಡೆದ ಆಗ್ತಾ ಇರ್ತೀನಿ. ನಿಮಗೆ ಈ ಥರ ಗುಣಲಕ್ಷಣಗಳಿದ್ರೆ ಮುಂದೆ ಸಮಸ್ಯೆ ಆಗಬಾರ್ದು ಅಂತಿದ್ರೆ ತಪ್ಪದೆ ಈ ವಿಡಿಯೋ ನೋಡಿ. ಅಷ್ಟೇ ಸಾಕು. ಪೆಲ್ವಿಸಲ್ಲಿ, ಸ್ಯಾಕ್ರಮಲ್ಲಿ ಅದೆಲ್ಲ ಡಿಕಂಪ್ರೆಷನ್ ಆಗುತ್ತೆ. ನಮಸ್ಕಾರ, ನಾನು ಒಂದು GST ಟ್ರಾವೆಲ್ಸು ಓನರ್ ಬಂದಿರ್ತಿದ್ದೀನಿ. ನನಗೆ ತುಂಬ ಬ್ಯಾಕ್ ಪೇಯ್ನ್ ಇತ್ತು, ತುಂಬ ಕಡೆ ಒಡ್ಡಾಡಿ ಸುತ್ತಾಡಿ ತುಂಬ ದುಡ್ಡು ಖರ್ಚು ಮಾಡಿದೆ. ಬಟ್ ಕ್ಯೂರೋಗಿ ಬಂದು ಒಂದು ದಿನದಲ್ಲಿ ನನ್ನ ಬಾಡಿನ ನೀಟಾಗಿ ಕ್ಲೀನಾಗಿ ಒಂದು ಪರ್ಫೆಕ್ಟಾಗಿ ಪೇಯ್ನ ರಿಲೀಫ್ ಮಾಡಿದ್ದಾರೆ. 1200 ರೂಪಾಯಿ ಕೇವಲ ನಾನು ಖರ್ಚು ಮಾಡಿದ್ದು. ನಾನು ದುಡ್ಡಿಗೆ ರಿಪ್ಲೇಸ್ಮೆಂಟ್ ಅನ್ನೋ ಥರ ನನ್ನ ಬಾಡಿ ಪರ್ಫೆಕ್ಟಾಗಿದೆ. ಅದನ್ನು ಕೈ ಮುಗ್ದು ಕೇಳ್ತೀನಿ, 1000 ರೂಪಾಯಿನ ಹೊರಗಡೆ ಹೋಗಿ ಖರ್ಚು ಮಾಡೋದಕ್ಕಿಂತ ಇಲ್ಲಿ ಬಂದು ಒಂದ್ಸಲ ಟ್ರೀಟ್ಮೆಂಟ್ ತೊಗೊಂಡು ನೋಡಿ. ನಿಮ್ಮ ಹೆಲ್ತು ಮತ್ತು ನಿಮ್ಮ ಬಾಡಿ ಕೂಡ ಪರ್ಫೆಕ್ಟಾಗಿರುತ್ತೆ. ಎಲ್ಲರಿಗೂ ಇದು ಸಜೆಷನ್ ಮಾಡ್ತೀನಿ. 10 ಜನಕ್ಕೆ ಇದನ್ನು ಶೇರ್ ಮಾಡಿ, ಅಕ್ಕಪಕ್ಕ ಇರುವಂಥ ಸ್ನೇಹಿತರುಗಳಿಗೆ ತಿಳಿಸಿ. ಅದನ್ನು ತೊಂದರೆಗಳಿರೋರಿಗೆ ಅನುಕೂಲ ಆಗಲಿ. ಸರ್, ಈ ರೈತರು ಬೇರೆ ಹಾಸ್ಪಿಟಲ್ ಹೋಗಿ ಆಪರೇಷನ್ನು ಮತ್ತು ಎಕ್ಸ್ರೇ ಅಂತಂದ್ರೆ ನೀವೇನಂತ ಚಮತ್ಕಾರ ಮಾಡಿದ್ದೀರಾ ಸರ್? ಸರ್, ನಮ್ಮಲ್ಲಿ ತುಂಬ ಜನ ರೈತರುಗಳು ಬರ್ತಾರೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ಬರ್ತಾರೆ. ಅವರ ಒಂದು ಸ್ಥಿತಿಗೆ ತಕ್ಕಾಗೆ, ಸ್ಥಿತಿ ಮೀನ್ಸ್ ಹಣಕಾಸಿಂದ ಮೊದಲು ಬರೋದೇ ಅದು. ಸೊ ಅದಕ್ಕೆ ತಕ್ಕಾಗಿ ನಮ್ಮಲ್ಲಿ ಇಲ್ಲಿ ಏನು ಟ್ರೀಟ್ಮೆಂಟ್ ಬೇಕು ಅದು ಮಾಡ್ತೀವಿ. ಚಮತ್ಕಾರ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅವರಿಗೆ ಗೊತ್ತು. ಎಲ್ಲಿಂದ ಬಂದಿದ್ದೀರಾ? ನಾವು ರಾಯಚೂರಿಂದ ಇಲ್ಲಿಗೆ ಬೆಂಗಳೂರು ತನಕ ಬರಬೇಕು ಅಂದರೆ ಸುಮ್ಮನೆ ಯಾರೂ ಬರಲ್ಲ ಅಲ್ವಾ? 10 ರೂಪಾಯಿ ಟೀ ಕುಡಿತೀವಿ ಅಂದರೆ ಅಲ್ಲಿ ಟೀ ಚೆನ್ನಾಗಿಲ್ಲ ಅಂದರೆ ಯೋಚನೆ ಮಾಡ್ತೀವಿ. 1000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಮ್ಮಲ್ಲಿ ಅವರಿಗೆ ಅನುಕೂಲ ಆಗಿದೆ. ಸೊ ಏನು ಅನುಕೂಲ ಆಗಿದೆ ಅಂದರೆ ಅವ್ರಿಗೆ ಫಸ್ಟ್ ಬರಬೇಕಾದ್ರೆ ತುಂಬ ಸ್ಟಿಫ್ನೆಸ್ ಇತ್ತು, ತುಂಬ ಇಲ್ಲಿ ಮಲಗಿದ್ರೆ ಎದ್ದೊಳ್ಬೇಕಾದ್ರೆ ಅಯ್ಯಯ್ಯೋ ಅನ್ನೋರು ಇವರು. ಸರಿ, ಆ ಸ್ಟಿಫ್ನೆಸ್ ಎಲ್ಲ ಕಡಿಮೆ ಮಾಡಿ ನೋಡಿ. ಆ ರೀತಿ ಮಸಾಜ್ ಮಾಡಿಸಿದ್ವಿ, ಮಸಾಜ್ ಮಾಡ್ತೀವಿ. ಮಸಾಜ್ ಮಾಡಿದ ನಂತರ ಇನ್ವರ್ಷನ್ ಥೆರಪಿನೂ ಕೂಡ ಇದೆ ನೋಡಿ, ಅಲ್ಲಿ ಇನ್ವರ್ಷನ್ ಥೆರಪಿ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಕೈರೋಪ್ರಾಕ್ಟಿಕ್ ಮೇಯ್ನ್ ಅಡ್ಜಸ್ಟ್ಮೆಂಟು. ಸೊ ಎಲ್ಲ ಆಲ್ ವರ್ಟಿಬ್ರಸ್ನ ಕರೆಕ್ಟಾಗಿ ಅದ್ರ ಮೊದಲಿನ ಸ್ಥಾನಕ್ಕೆ ನಾವು ಕರೆಕ್ಟಾಗಿ ತೊಗೊಂಡೋಗಿ ಅಲೈನ್ಮೆಂಟ್ ಮಾಡಿದಾಗ ಅವರಲ್ಲಿ ಬದಲಾವಣೆ ಕಂಡುಬರುತ್ತೆ ಅಷ್ಟೇ. ಅದಕ್ಕೇನು ನಮ್ಮಲ್ಲಿ ಏನು MRI ಮಾಡಿಸಿ ಎಕ್ಸ್ರೇ ಮಾಡಿಸಿ ಏನಾರು ಹೇಳಿದ್ದೀವ? ಏನೇ ಬ್ಯಾಕ್ ಪೇನ್, L4 L5, ಮಂಡಿ ನೋವು, ಕೈ ಕಾಲು ನೋವು, ಕುತ್ತಿಗೆ ನೋವು, ಈ ಥರದ್ದು ಏನೇ ಬಂದ್ರು ಬೇಗ ರಿಲೀಫ್ ಆಗಲಿ ಅಂತ ಜನ ಬಯಸ್ತಾರೆ. ಇಂಜೆಕ್ಷನ್ ನಂಗೆ ಬೇಗ ರಿಲೀಫ್ ಆಗ್ಬೇಕಪ್ಪ ಅಂತ. ಅದು ಸೈಡ್ ಎಫೆಕ್ಟ್ ಇದೆ ಅಂತ ಗೊತ್ತಿದ್ರು ಜನ ಅಲ್ಲಿಗೆ ಹೋಗ್ತಾರೆ. ಖಂಡಿತ. ಕೈರೋದು ಏನು ಸರ್ ಡಿಫ್ರೆಂಟ್ ಅಂತ? ಸರ್ ನೋಡಿ, ನಾವು ತುಂಬ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದರಲ್ಲಿ ಇನ್ಸ್ಟೆಂಟಾಗಿ ಬರುವಂತಹ ಯಾವುದೇ ರಿವ್ಯೂನ ನಾವು ತೊಗೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ಇವರು 4th ಸೆಷನ್ 5th ಸೆಷನ್ ಬಂದಿದ್ದಾರೆ. ಫಸ್ಟ್ ಸೆಷನ್ಗೂ ಕೂಡ ಅವ್ರಿಗೆ ಒಳ್ಳೆ ರಿಲೀಫ್ ಇರುತ್ತೆ. ಸೊ ಅದೇನಂದರೆ ಅದೇ ಸ್ಟಿರಾಯ್ಡ್ಸ್ ಹಾಕಿದಾಗೆ ಇನ್ಸ್ಟೆಂಟ್ ರಿಲೀಫ್ಸ್ ನಾವು ಯಾವುದೇ ರಿವ್ಯೂ ತೊಗೊಳ್ಳಲ್ಲ. ಕಾರಣ ಏನಂದರೆ 3 ಸೆಷನ್ ಆದ ನಂತರ ಅವ್ರು ಚೆನ್ನಾಗಿ ಆಗ್ತಾರಲ್ಲ, ಅದು ಇಂಪಾರ್ಟೆಂಟ್. ಅದು ಪರ್ಮನೆಂಟಾಗಿ ಅವರಿಗೆ ಹೀಲ್ ಆಗ್ತಾ ಇದೆ ಅನ್ನೋದು ತೋರಿಸುತ್ತೆ. ಓಕೆ, ಈಗ ಅದಕ್ಕಿಂತ ಇದು ಬೆಟರ್ ಅಂತ ಹೇಳ್ತೀರಾ ನೀವು? ಖಂಡಿತ. ಹಾಗೆ ಕೈರೋಪ್ರಾಕ್ಟಿಕ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಮೊದಲಿಗೆ ನೀವು ನೋಡಿರ್ಬೋದು, ಮೊದಲೆಲ್ಲ ಬೋನ್ ಸೆಟ್ಟರ್ಸ್ ಇದ್ದರು. ಸೊ ಈಗಲೂ ಸಹ ಬೋನ್ ಸೆಟ್ಟರ್ಸ್ ಇದ್ದಾರೆ. ಸೊ ನಮಗೂ ಬೋನ್ ಸೆಟ್ಟರ್ಸ್ಗೂ ಕೈರೋಪ್ರಾಕ್ಟರ್ಸ್ಗೂ ಏನು ವ್ಯತ್ಯಾಸ ಅಂದರೆ, ಕೈರೋಪ್ರಾಕ್ಟರ್ಸ್ ಬಂದು ಅದಕ್ಕೆ ತಕ್ಕಾಗೆ ಏನೇನು ಬೇಕು, ಒಂದು ಡಿಪ್ಲೊಮಾ ಕೋರ್ಸ್ ಇರ್ಬೋದು, ಅಥವಾ ಬಾಡಿದು ಅನಾಟಮಿ, ಫಿಸಿಯಾಲಜಿ, ಪ್ಯಾಥಾಲಜಿ ಎಲ್ಲ ಅದಕ್ಕೆ ಬೇಕಾಗಿರುವಂಥ ವಿಷಯಗಳನ್ನು, ಮೂಳೆ ಸಂಬಂಧ, ಎಷ್ಟು ಮನುಷ್ಯನಿಗೆ ಎಷ್ಟು ಮೂಳೆಗಳಿದೆ, ಬೆನ್ಮೂಳೆಗಳು ಎಷ್ಟಿದೆ, ಸೊ ಆ ಜಾಯಿಂಟ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡು ಓದಿ ಅದ್ರ ನಂತರ ಅದಕ್ಕೆ ತಕ್ಕಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಒಂದು ಒಳ್ಳೆಯ ರಿಸಲ್ಟ್ನ ನಾವು ಪಡಿಬೋದು. ಸರ್, ಈಗ ಮೇನ್ ಈ ವಿಡಿಯೋ ನೋಡ್ತಾರೆ, ತುಂಬಾ ಆಸೆಯಿಂದ ಬಂದ್ಬಿಡ್ತಾರೆ. ಖಂಡಿತ. ಯಾವೆಲ್ಲ ಸಮಸ್ಯೆಗಳು ಹೊತ್ತು ಇಲ್ಲಿಗೆ ಬರ್ಬೋದು ಸರ್? ಕೆಲವರು ಆಕ್ಸಿಡೆಂಟ್ ಆಗಿರ್ತವೆ, ಯಾವಾಗಲೂ ಒಂದ್ ಕಡೆ ನೋವು ಬರುತ್ತೆ, ಅಂಥವ್ರು ಬರ್ಬೋದಾ? ಅಥವಾ ಜಾಯಿಂಟ್ ಪೈನು, ಅಥವಾ L4 L5, ಕುತ್ತಿಗೆ, ಕಂಪ್ಯೂಟರ್ ವರ್ಕ್ ಮಾಡ್ತಾರೆ ರೈತರುಗಳು, ಇಂಥ ಕ್ಯಾಟಗರೀಸ್ಗೆಲ್ಲ ಸರ್ವೇ ಸಾಮಾನ್ಯ ಆಗಿದೆ. ಈಗ ಶುಗರ್ ತರ, ಖಂಡಿತ ಶುಗರ್ ಹೆಂಗ್ ಬರುತ್ತೋ 30+ ಅವ್ರಿಗೆ, ಈಗೆಲ್ಲ 30+ ಅವ್ರಿಗೆಲ್ಲ ಜಾಯಿಂಟ್ ಪೈನ್ ಅವೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಅದಕ್ಕೆ ಬರೋದಕ್ಕೆ ಏನು ಕಾರಣ, ಯಾವೆಲ್ಲ ಲಕ್ಷಣಗಳಿದ್ರೆ ನಿಮ್ಮ ಹತ್ರ ಬರ್ಬೇಕು ಸರ್? ಸರ್ ನೋಡಿ, ಈಗಾಗಲೇ ನೀವೇ ಕೇಳಿದ್ರಿ, ನಮ್ಮ ಯಾವುದೋ ಒಂದು ಚಿಕ್ಕ ಮಗು ಇದೆ, ಅದನ್ನು ಕರ್ಕೊಬಂದು ಟ್ರೀಟ್ಮೆಂಟ್ ಮಾಡ್ಬೋದಾ ಅಂತ. ಸೊ ಸಮಸ್ಯೆ ಚಿಕ್ಕದು ದೊಡ್ಡದು ಅಂತ ಇಲ್ಲ. ಚಿಕ್ಕ ಒಂದು 7-8 ವರ್ಷದ ಮಕ್ಕಳಿಗೂ ಬರ್ಬೋದು, ಅಡಲ್ಟ್ಸಿಗೂ ಬರ್ಬೋದು. ಓಲ್ಡ್ ಏಜಲ್ಲಂತೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಾವು ಹೇಳಬೇಕು ಅಂತ ಏನೂ ಇಲ್ಲ. ಯಾಕೆ ಇವತ್ತಿನ ಕಾಲದಲ್ಲಿ ಜಾಸ್ತಿ ಈ ರೀತಿ ಸೊಂಟ ನೋವು ಸಮಸ್ಯೆ ಜಾಸ್ತಿ ಬರ್ತಾ ಇದೆ ಅಂತ ಅಂದರೆ, ವ್ಯಕ್ತಿಗೆ ಬೇಕಾಗಿರುವಂತಹ ಸರಿಯಾದ ಆಹಾರ ಕ್ರಮ ಫಾಲೋ ಮಾಡ್ತಾ ಇಲ್ಲ. ಹೇಳ್ಬೇಕು ಅಂದರೆ ಪ್ರೋಟೀನ್ ಸಿಗ್ತಾ ಇಲ್ಲ ಅವನಿಗೆ ಸರಿಯಾಗಿ. ಸೊ ನಾರ್ಮಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ವರ್ಟಿಬ್ರಸ್ ಎಲ್ಲ, ಡಿಸ್ಕ್ ಎಲ್ಲ
ವೀಕ್ ಆಗ್ತಾ ಹೋಗುತ್ತೆ. ವೀಕ್ ಆದಾಗ ಅದ್ರ ಮೇಲೆ ನನಗೆ ಶಕ್ತಿ ಇದೆ ಅಂತ ನಾನು ಎತ್ಬೋದು, ನಿಮ್ಮನ್ನು ಎತ್ಬೋದು ಅಂತ ಇಟ್ಕೊಳ್ಳಿ. ಮೂಳೆಗಳಲ್ಲಿ ಶಕ್ತಿ ಇರಬೇಕಲ್ಲ, ಡಿಸ್ಕಲ್ ಶಕ್ತಿ ಇರಬೇಕಲ್ಲ. ಶಾಕ್ ಅಬ್ಸರ್ವ್ ಥರ ವರ್ಕ್ ಮಾಡ್ತಾ ಇರುತ್ತೆ. ಶಾಕ್ ಅಬ್ಸರ್ವ್ ಸರಿ ಇಲ್ಲ ಅಂದರೆ ಬೈಕ್ ಏನು ಆಗುತ್ತೆ, ಎತ್ತಾಕಿದ್ರೆ ನಮ್ಮನ್ನು ಎತ್ತಾಕ್ಬಿಡುತ್ತೆ. ಸೊ ಆ ಸಮಯದಲ್ಲಿ ಬಂದು ಡಿಸ್ಕ್ ಬಲ್ಜ್ ಆಗೋಂಥ ಸಾಧ್ಯತೆ ಇರುತ್ತೆ. ಅದೇ ಥರ ವೆಯ್ಟ್ ಈ ಕೂಲಿ ಕಾರ್ಮಿಕರು, ಅವರು ನೀರು ಕುಡಿಯಲ್ಲ, ಸರಿಯಾದ ಸಮಯದ ಊಟ ಮಾಡಲ್ಲ, ಡಿಸ್ಕ್ ಸ್ಪೇಸ್ ಕಡಿಮೆ ಆಗಿ ಡಿಸ್ಕ್ ಡಿಜನ್ರೇಟ್ ಆಗ್ತಾ ಇರುತ್ತೆ, ಡಿಸ್ಕ್ ಥಿನ್ನಿಂಗ್ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳಿಂದನೇ ಇವತ್ತು ಹೆಚ್ಚಿನ ಒಂದು ಸೊಂಟ ನೋವು, ಕುತ್ತಿಗೆ ನೋವು, ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ. ಓಕೆ, ಯಾವೆಲ್ಲ ಸಮಸ್ಯೆಗಳು ಇರೋರಿಗೆ ನಿಮಗೆ ಕೈರೋ ಮಾಡ್ಕೊಡ್ತೀರಾ ಸರ್? ನಮ್ಮಲ್ಲಿ ಸಮಸ್ಯೆ, ಯಾವುದೇ ಸಮಸ್ಯೆ ಬಂದಿರಲಿ, ಫಾರ್ ಎಕ್ಸಾಂಪಲ್ ಒಬ್ಬ ಪೇಷಂಟ್ಗೆ ಅವನಿಗೆ ಹಾರ್ಟ್ ಸರ್ಜರಿ ಆಗಿರ್ಬೋದು, ಅಥವಾ ನಾಳೆ ಸ್ಟಂಟ್ ಹಾಕಿರ್ಬೋದು. ಅವನಿಗೆ ಇವಾಗ ಸೊಂಟ ನೋವಾಗಿದೆ, ಸೊಂಟ ಡಿಸ್ಕ್ ಬಲ್ಜ್ ಆಗಿದೆ, ಟ್ರೀಟ್ಮೆಂಟ್ ಮಾಡಲೇಬೇಕು ತಾನೆ. ಓಕೆ, ಇಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಆ ವ್ಯಕ್ತಿಯ ಸಮಸ್ಯೆಗೆ ತಕ್ಕಂತೆ ಅವನಿಗೇನು ಪ್ರೀವಿಯಸ್ ಏನು ಪ್ರಾಬ್ಲಮ್ ಇದೆ ಅದನ್ನು ನೋಡ್ಕೊಂಡು ನಾವಿಲ್ಲಿ ಟ್ರೀಟ್ಮೆಂಟ್ನ ಕೊಡ್ತೀವಿ. ಸ್ಕ್ಯಾಪುಲಾದಲ್ಲಿ ಎಷ್ಟು ಪೇಯ್ನ್ ಜಾಸ್ತಿ ಆಗಿರುತ್ತೆ, ಗ್ಯಾಸ್ ಹೋಗಿ ಕೂತ್ಕೊಂಡು ವಾತ ಕೂತ್ಕೊಂಡಿರುತ್ತೆ. ಸೊ ವಾತ ರಿಲೀಸ್ ಮಾಡಿದಾಗ ಅವ್ರಿಗೇನಾಗೋದು ರಿಲೀಫ್ ಆಗುತ್ತೆ. ಆಗಿದೆಯಾ ಇಲ್ವ ಈಗ? ಹಾಂ, ಅಲ್ಲೇ ಅಂತಲ್ಲ, ಬಾಡಿನಲ್ಲಿ ಎಲ್ಲೇ ವಾತ ಹೋಗಿ ಸೇರಿಕೊಂಡ್ರು ಸಹ ಅವನಿಗೆ ಫಸ್ಟ್ ಸ್ಟಿಫ್ನೆಸ್ಸು, ಪೇಯ್ನು ಬಿಟ್ಬಿಡ್ತು ಅಂತ ಹೇಳಿದ್ರೆ, ಇದನ್ನು ಅಕಸ್ಮಾತ್ ಇವರಿಗೆ ಬಿಟ್ಟರು ಅಂತ ಇಟ್ಕೊಳ್ಳಿ, ಈ ವ್ಯಕ್ತಿ ಅಂತಲ್ಲ ಯಾರೇ ಆದ್ರೂ ಫ್ರೋಜನ್ ಶೋಲ್ಡರ್ ಸ್ಟಾರ್ಟ್ ಆಗೋದು ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊಂಟ ನೋವಿನ ಸಮಸ್ಯೆಗಳೆಲ್ಲ ಈಗಲೂ ಎಲ್ಲರಿಗೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊಂಟ ನೋವೇನು ಕಾಯಿಲೆ ಆಗಲ್ಲ. ಹೇಗೆ ಅಂತ ಹೇಳಿದ್ರೆ, ಈಗ ಏನಾದ್ರು ಬಿದ್ದು ಈಗ ಮೂಳೆ ಮುರಿದೋಗುತ್ತಲ್ಲ, ಆ ಮೂಳೆ ಮುರಿದೋಗೋ ರೀತಿಯಲ್ಲೇ ವರ್ಟಿಬ್ರಸ್ ಒಳಗಡೆ ಡಿಸ್ಕ್ ಸ್ಪೇಸ್ ಕಡಿಮೆ ಆದಾಗ ಏಟಾಗಿ ಹೊರಗಡೆ ಬರೋವಂಥದ್ದು. ಸೊ ಹಾಗಾಗಿ ಅದನ್ನು ನಾವು ಒಂದು ಸರಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿದ್ಮೇಲೆ ಒಂದು ರೆಸ್ಟ್ ಅಂತ ಕೊಡಬೇಕು ಹೀಲ್ ಆಗೋಕ್ಕೆ. ಇವ್ರು ರೆಸ್ಟ್ ಕೊಡಲಿಲ್ಲ ಅಂದರೆ ಏನಾಗುತ್ತೆ? ಇವಾಗ ಹೋಗಿ ಕಡಲೆಕಾಳು ಸಾರು, ಕಡಲೆಕಾಳು ತಿನ್ನೋವಂಥದ್ದು, ಅಲಸಂಡೆ ಕಾಳು ತಿನ್ನೋದಂದ್ರೆ ವಾತ ಮತ್ತೆ ಸ್ಟೋರ್ ಆಗುತ್ತೆ. ಆ ವಾತ ಸ್ಟೋರ್ ಆದಾಗ ಮತ್ತೆ ಇವತ್ತೇ ಇವ್ರಿಗೆ ಮಾಡಿದ್ದು ಕೂಡ ಪ್ರಯೋಜನ ಬರಲ್ಲ. ಸೊ ಹಾಗಾಗಿ ನೋವು ಜಾಸ್ತಿ ಆಗುತ್ತೆ. ಅದ್ರ ಸಲುವಾಗಿ ನಾವು ಇವರಿಗೆ ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ ಜೊತೆಲಿ ಇವರಿಗೆ ಏನು ಡಯಟ್ ಬೇಕು, ಏನು ಎಕ್ಸಸೈಸಸ್ ಬೇಕು, ಇದನ್ನು ಸಹ ನಾವು ಹೇಳ್ಕೊಡ್ತೀವಿ. ಅದಕ್ಕೆ ನಮ್ಮ ಡಾಕ್ಟ್ರ್ ಇದ್ದಾರೆ, ಆ ಡಾಕ್ಟ್ರ್ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಸರ್, ಈಗ ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಹೋದಾಗ ಡಿಸ್ಕ್ ಬಲ್ಜ್ ಅಂತ ಬಂದ್ಬಿಡುತ್ತೆ ರಿಪೋರ್ಟಲ್ಲಿ. ಹೌದು, ಭಯ ಪಟ್ಬಿಡ್ತಾರೆ, ಡಿಸ್ಕ್ ಬಲ್ಜ್ ಆಗೈತೇನಪ್ಪ ಅಂತ. ಅಲ್ಲೇ ಟ್ರೀಟ್ಮೆಂಟ್ ತಗೋಬೇಕಾ, ಅಥವಾ ಆ ಥರದ ವಿಡಿಯೋ ನೋಡೋರು ನಿಮ್ಮ ಹತ್ರ ಬಂದರೆ ನೀವೇನು ಮಾಡ್ತೀರಿ? ನೋಡಿ, ಡಿಸ್ಕ್ ಬಲ್ಜ್ ಅದರಲ್ಲಿ ಡಿಸ್ಕ್ ಎಕ್ಸ್ಟ್ರೂಷನ್ ಆಗಿದೆ, ಡಿಸ್ಕ್ ಸಿಕ್ವೆಸ್ಟ್ರೇಷನ್ ಆಗಿದೆ, ಅಥವಾ ಡಿಸ್ಕ್ ಆಮೇಲೆ ನಿಮ್ಮ ವರ್ಟಿಬ್ರಾ ಫ್ರ್ಯಾಕ್ಚರ್ ಆಗಿದೆ ಅಂದಾಗ ನೀವು ಸ್ವಲ್ಪ ಯೋಚನೆ ಮಾಡು, ಅದಕ್ಕೂ ಸ್ವಲ್ಪನೇ ಯೋಚನೆ ಮಾಡಬೇಕು, ತೀರಾ ಯೋಚನೆ ಮಾಡೋ ಅಂಥದ್ದಲ್ಲ. ಡಿಸ್ಕ್ ಬಲ್ಜ್ ಅಂದರೆ ಜಸ್ಟ್ ಇಷ್ಟೇ, ನಿಮಗೆ ಮಡವೆ ಆಗಿ ಸ್ವಲ್ಪ ಊತ ಬಂದಿದೆ ನಿಮ್ಮ ಡಿಸ್ಕಲ್ಲಿ ಅಂತ. ಈ ಸಮಯದಲ್ಲಿ ಮೊದಲು ನೀವು ಪ್ಯಾನಿಕ್ ಆಗಬಾರ್ದು, ಶಾಂತವಾಗಿ ಯೋಚನೆ ಮಾಡಬೇಕು. ಕೈರೋಪ್ರಾಕ್ಟರ್ ಅಥವಾ ಮಸಾಜ್ ಥೆರಪಿ ಅಥವಾ ಆಯುರ್ವೇದಿಕಲ್ಲಿ ಈ ರೀತಿ ಹೋಗಿ, ಹಾಗೆ ಇದು ಅಲ್ಲ ನಾವು ನಮಗೆ ಆಯುರ್ವೇದಿಕ್ ಸೆಟ್ ಆಗಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಜನ್ ಕಾಂಟ್ಯಾಕ್ಟ್ ಮಾಡಿ, ಆರ್ಥೋಪೆಡಿಕ್ಕಿಗೆ ಹೋಗಿ ಸರಿಯಾದ ಕ್ರಮ, ನಮ್ಮ ಹತ್ರನೇ ಬನ್ನಿ ಅಂತ ನಾವು ಹೇಳ್ತಾ ಇಲ್ಲ, ಫಸ್ಟ್ ಶಾಂತವಾಗಿ ಯೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಡೆ ಒಂದು ಪರಿಹಾರನ ಮಾಡ್ಕೊಳ್ಳಿ. ಸರ್, ಅವಾಗಲೇ ಇದು ವಿಶೇಷ ಅಂತ ನಿಮ್ಮಲ್ಲೇ ಮಾತ್ರ ಇದೆ ನೋಡಿ. ಇದು ನಾವು ತುಂಬ ಎಲ್ಲ ಕಡೆ ಅಂತ ನೋಡಿ ಇದ್ರ ಜೊತೆಗೆ ಒಂದು ಪರಿಣಾಮಕಾರಿಯಾದಂತಹ ಒಂದು ಸೊಂಟ ನೋವಿನ ಚಿಕಿತ್ಸೆ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಫೈನಲ್ ಆಗಿ ನಮ್ಗೆ ಇದೊಂದು ಇನ್ವರ್ಷನ್ ಹಾಕ್ಸ್ಬಿಡೋಣ ಅಂತ ಅನ್ನಿಸ್ತು. ಇದನ್ನೇ ನಾವು ಇನ್ವರ್ಷನ್ ಥೆರಪಿ ಅಂತ ನಾವು ಹೇಳೋದು. ಸೊ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಸಿವಿಯರ್ ಡಿಸ್ಕಂಪ್ರೆಷನ್ ಆಗಿರುತ್ತೆ. ಸಿವಿಯರ್ ಮೀನ್ಸ್ ಈಗ ಎಕ್ಸ್ಟ್ರೂಷನ್ ಆಗಿರ್ಬೋದು, ಅಥವಾ ಸಿಕ್ವೆಸ್ಟ್ರೇಷನ್ ಆಗಿರ್ಬೋದು, ಅಥವಾ ಡಿಸ್ಕ್ ಥಿನ್ನಿಂಗ್ ಆಗಿ ತುಂಬ ಏನು ಶೂಟಿಂಗ್ ಪೇನು, ಸ್ಕ್ರೂ ಡ್ರೈವರ್ ಹಾಕಿ ಚುಚ್ಚಿದಂಗೆ ಅನುಭವ ಆಗ್ತಾ ಇರುತ್ತೆ, ಕಾಲು ತುಂಬ ಸೆಳೀತಾ ಇರುತ್ತೆ, ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಮೇಡಮ್, ಕೈರೋದು ಬರೋದಕ್ಕಿಂತ ಮುಂಚೆ ಬಂದಾದ್ಮೇಲೆ ಏನು ಪ್ರೊಸೀಜರ್ ಇರುತ್ತೆ ನಿಮ್ಮಲ್ಲಿ? ಕೈರೋಪ್ರಾಕ್ಟಿಕ್ ಅಂದ ತಕ್ಷಣ ನಮ್ಮಲ್ಲಿ ನಾರ್ಮಲ್ ಆಗಿ ಅಂದರೆ ತುಂಬ ಜನ ಬರೋದು ಏನಾಗಿರುತ್ತೆ ಅಂದರೆ ಡಿಸ್ಕ್ ಬಲ್ಜ್ ಇರುತ್ತೆ, ಒಂದ ಸರ್ವೈಕಲಲ್ಲಿ ಇಲ್ಲ ಅಂದರೆ ಲಂಬಾರ್ ರೀಜನಲ್ಲಿ. ನಾವು ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸು ಎಲ್ಲ ಕಡೆ ಸುತ್ತ ಬಂದಿರೋದ್ರಿಂದ MRI ತಂದುಬಿಟ್ಟಿರ್ತಾರೆ. MRI ನೋಡಿದಾಗ ಎಲ್ಲರಿಗೂ L4 L5 ಡಿಸ್ಕ್ ಬಲ್ಜ್ ಇರುತ್ತೆ, ಸಯಾಟಿಕಾ ಪೇನ್ ಇರುತ್ತೆ, ಇನ್ನೊಂದು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರುತ್ತೆ. ಮೇನ್ ನಾನು ಏನು ಅನಲೈಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಜನಕ್ಕೆ ಇನ್ಫ್ಲಮೇಟರಿ ಚೇಂಜಸ್ ಇರುತ್ತೆ, ಸ್ವಲ್ಪ ಜನಕ್ಕೆ ಡಿಜನರೇಟಿವ್ ಚೇಂಜಸ್ ಇರುತ್ತೆ. ಬೇಸ್ಡ್ ಆನ್ ದಟ್ಟು ಇನ್ಫ್ಲಮೇಷನ್ ಇದ್ದರೆ ಒಬ್ಬೊಬ್ಬರಿಗೆ ESR ರೈಸ್ ಇರುತ್ತೆ, ಯೂರಿಕ್ ಆ್ಯಸಿಡ್ ರೈಸ್ ಇರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿರೋ ಬ್ಲಡ್ ಟೆಸ್ಟ್ ಬರ್ದು ಅದಕ್ಕೆ ರೈಸ್ ಏನಿದೆ ಅಂತ ಹೇಳಿ ಮೆಡಿಸಿನ್ ಕೊಟ್ಟು ಕೈರೋಪ್ರಾಕ್ಟಿಕ್ ಸೆಷನ್ಸ್ ಆದಮೇಲೆ ಜೊತೆಗೆ ಮೆಡಿಸಿನ್ ಕೊಡೋದ್ರಿಂದ ಪೇಷಂಟ್ಗೆ ಬೇಗ ರಿಲೀಫ್ ಸಿಗುತ್ತೆ. ಸ್ವಲ್ಪ ಜನಕ್ಕೆ ಡಿಜನರೇಷನ್ ಇರುತ್ತೆ, ಸೊ ಅವರಿಗೆ ನ್ಯೂಟ್ರಿಟಿವ್ ಆಗಿ ಏನು ಆಯಿಲ್ ಇರಲಿ, ಪೇನ್ ಆಯಿಲ್ಗಳೆಲ್ಲ ನಮ್ಮದೇ ಇದೆ. ಆಲ್ಮೋಸ್ಟ್ ಎಲ್ಲ ಚೂರ್ಣಗಳು ನಾವೇ ರಾ ಡ್ರಗ್ನ ತರಿಸಿ ಮಾಡಿಸಿ ನಾವೇ ಅದು ಪೇನಿಗೆ ಯಾವುದು ಉತ್ತಮ ಅದನ್ನು ಪೇಷಂಟಿಗೆ ಕೊಡ್ತೀವಿ. ಅದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾವ್ಯಾವ ಡಿಸೀಸಸ್ಗೆ ಬರ್ಬೋದು ಅಂತ ಹೇಳಿದ್ರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ಸು, ಸರ್ವೈಕಲ್ ರ್ಯಾಡಿಕ್ಯುಲೋಪತಿ,
ಮತ್ತು ಸರ್ವೈಕಲ್ ಸ್ವಲ್ಪ ಜನಕ್ಕೆ ಏನೋ ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ಹೋಗಿ ಇಲ್ಲ ಜೋರಾಗಿ ಅಕ್ಷಿ ಹೊಡೆದು ಅಂಥವ್ರಿಗೆ ಸರ್ವೈಕಲ್ ಸ್ವಲ್ಪ ಇಂಟರ್ವರ್ಟಿಬ್ರಲ್ ಸ್ಪೇಸು ಕಡಿಮೆ ಆಗಿ ಆಚೆ ಈಚೆ ಡಿಸ್ಲೊಕೇಶನ್ ಆಗಿರುತ್ತೆ ಅಂಥವ್ರಿಗೆ, ಮತ್ತು ಲಂಬಾರ್ ಡಿಸ್ಕಲ್ಲಿ ಡಿಸ್ಕ್ ಬಲ್ಜ್ ಆಗಿರೋರಿಗೆ, ಲಂಬಾರ್ ಲಾರ್ಡೋಸಿಸ್ ಇರೋರಿಗೆ, ಸೈಟಿಕಾ ಪೇನ್ ಇರೋರಿಗೆ, ನರ್ವ್ ರೂಟ್ ಕಂಪ್ರೆಷನ್ನು ಇಂಥವರೆಲ್ಲ ಬರ್ಬೋದು. ತುಂಬ ಫ್ರ್ಯಾಕ್ಚರ್ ಕೇಸಸ್ಗಳೆಲ್ಲ ಏನು ಹ್ಯಾಂಡಲ್ ಮಾಡಲ್ಲ, ಇಂಥ ಡಿಸೀಸ್ ಇದ್ದವರು ಬರ್ಬೋದು. ಎಲ್ಲ 18 ವರ್ಷದಿಂದ ಮೇಲ್ಪಟ್ಟು 65 ವರ್ಷದ ತನಕ ಇದನ್ನು ನಾವು ಮಾಡ್ತೀವಿ. ನಮ್ಮ ವಿಕ್ರಮ್ ಹೆಲ್ತ್ ಕೇರ್ ಕ್ಲಿನಿಕ್ ಬ್ರಾಂಚಸ್ಸು 2 ಕಡೆ ಇದೆ, ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಎಲ್ಲಿ ಬರುತ್ತೆ ಅಡ್ರೆಸ್ಸು ಅಂತ ಹೇಳಿದ್ರೆ ನಾಗರಬಾವಿ ಮೇನ್ ರೋಡು, ನರೇಶ್ ಆರ್ಕೆಡ್, 2nd ಫ್ಲೋರು ಅಂದರೆ ಪ್ರಶಾಂತ್ ನಗರ, ಇಲ್ಲಿ ಲೊಕೇಟ್ ಆಗಿರುತ್ತೆ. ಇಲ್ಲಿ ಫ್ರೈಡೇ ಮತ್ತು ಸ್ಯಾಟರ್ಡೆ 2 ದಿನ ನಿಮಗೆ ಟ್ರೀಟ್ಮೆಂಟ್ ಅವೈಲಬಲ್ ಇರುತ್ತೆ. ಬೇರೆ ವೀಕ್ ಡೇಸಲ್ಲಿ ಮೈಸೂರಲ್ಲಿ ಇರುತ್ತೆ. ಅಡ್ರೆಸ್ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗುತ್ತೆ, ಅದಕ್ಕೆ ಕಾಲ್ ಮಾಡಿ ತಿಳ್ಕೊಬಹುದು. ಥ್ಯಾಂಕ್ ಯು.